ನಿಮಗೆ ತುಂಬ ದಿನದಿಂದ ಕೀಳು ನೋವಿದೆಯಾ? ಅದ್ರ ಜೊತೆಗೆ ತುಂಬ ಜಾಸ್ತಿ ಸುಸ್ತಾಗೋದು, ಬೆಳಗ್ಗೆ ಎದ್ದ ತಕ್ಷಣ ಬೆರಳೆಲ್ಲ ಮಡ್ಸೋಕ್ಕೆ ಆಗಲ್ಲ, ಅದೊಂಥರ ಸ್ಟಿಫ್ ಆಗಿದೆ, ಆ ಥರ ಅನ್ಸುತ್ತಾ? ಎಷ್ಟೊಂದು ಜನಕ್ಕೆ ಈ ಥರ ತೊಂದರೆಗಳು ಬರುತ್ತೆ. ಅದು ಬಂದಾಗ ಅವರು ಇದು ವಯಸ್ಸಾಗಿರೋ ಲಕ್ಷಣಗಳು ಅನ್ಕೊಂಡು ಸುಮ್ಮನೆ ಆರಾಮಾಗಿ ಮನೇಲಿ ಕೂತ್ಕೊಂಡ್ಬಿಡ್ತಾರೆ, ಇಲ್ಲ ಒದ್ದಾಡ್ತಾ ಇರ್ತಾರೆ. ಆದರೆ ಇದು ರುಮಟಾಯ್ಡ್ ಆರ್ಥ್ರೈಟಿಸ್ ಇಲ್ಲ ಸಂಧಿವಾತ ಕಾಯಿಲೆದು ಲಕ್ಷಣಗಳಿರ್ಬೋದು. ನಮಸ್ತೆ, ನಾನು ಡಾಕ್ಟರ್ ಶರತ್, ಪ್ರಾಕ್ಟಿಸಿಂಗ್ ರುಮಟಾಲಜಿಸ್ಟ್ ಇನ್ ಆಪ್ಟಿಮಾ ಹಾಸ್ಪಿಟಲ್ ಬೆಂಗಳೂರು. ಇವತ್ತು ನಾನು ರುಮಟಾಲಜಿಸ್ಟ್ ಯಾರು ಮತ್ತು ಯಾವಾಗ ರುಮಟಾಲಜಿಸ್ಟ್ ನೋಡೋ ಅವಶ್ಯಕತೆ ಇದೆ ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ರುಮಟಾಲಜಿಸ್ಟ್ ಅಂದರೆ ಯಾರು? ರುಮಟಾಲಜಿಸ್ಟ್ ಅಂದರೆ ಅವರು ಮೆಡಿಕಲ್ ಸ್ಪೆಷಲಿಸ್ಟ್. ಸೊ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡುವಂಥ ಡಾಕ್ಟರಲ್ಲಿ ಅವರು ಸ್ಪೆಷಲೈಸ್ ಮಾಡಿಬಿಟ್ಟು ರುಮಟಾಲಜಿ ಕಂಡೀಷನ್ಸ್ ಟ್ರೀಟ್ಮೆಂಟಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ. ಅವ್ರಿಗೆ ನಾವು ರುಮಟಾಲಜಿಸ್ಟ್ ಅಂತ ಕರಿತೀವಿ. ರುಮಟಾಲಜಿಸ್ಟ್ ಯಾವ ಕಾಯಿಲೆಗಳ ಜೊತೆ ಡೀಲ್ ಮಾಡ್ತಾರೆ? ಸೊ ನಂಬರ್ 1 ರುಮಟಾಯ್ಡ್ ಆರ್ಥ್ರೈಟಿಸ್ ಇಲ್ಲ ಸಂಧಿವಾತ ಕಾಯಿಲೆ. ನಂಬರ್ 2 ಲೂಪಸ್ ಇಲ್ಲ SLE. ನಂಬರ್ 3 ಸೋರಿಯಾಟಿಕ್ ಆರ್ಥ್ರೈಟಿಸ್. ನಂಬರ್ 4 ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್. ಇವೆಲ್ಲ ಕಾಯಿಲೆಗಳಿಗೆ ನಾವು ಕ್ರಾನಿಕ್ ಆಟೋಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ. ಕ್ರಾನಿಕ್ ಆಟೋಇಮ್ಯೂನ್ ಡಿಸೀಸ್ ಅಂದರೆ ಏನು? ಕ್ರಾನಿಕ್ ಅಂದರೆ ತುಂಬ ವರ್ಷಗಟ್ಟಲೆ ಇಲ್ಲ ತುಂಬ ಸಮಯಗಟ್ಟಲೆ ಟ್ರೀಟ್ಮೆಂಟ್ ಕೊಡೋವಂಥ ಕಾಯಿಲೆಗಳಿಗೆ ನಾವು ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಆಟೋಇಮ್ಯೂನ್ ಡಿಸೀಸ್ ಅಂದರೆ ನಮ್ಮದು ಇಮ್ಯೂನ್ ಸಿಸ್ಟಮ್ ಇಲ್ಲ ನಮ್ಮದು ದೇಹದ ಆರ್ಮಿ ಇಲ್ಲ ನಮ್ಮದು ಪ್ರತಿರೋಧ ಶಕ್ತಿ ಇರುತ್ತಲ್ಲ, ಇನ್ಫೆಕ್ಷನ್ಸ್ ಅಗೇನ್ಸ್ಟ್ ಫೈಟ್ ಮಾಡೋವಂಥ ನಮ್ಮದು ಶಕ್ತಿ, ಅದು ನಮ್ಮ ಬಾಡಿನೇ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದಾಗ ಅದಕ್ಕೆ ನಾವು ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಥರ ಕ್ರಾನಿಕ್ ಆಟೋಇಮ್ಯೂನ್ ಡಿಸೀಸಸ್ ಜೊತೆ ಡೀಲ್ ಮಾಡೋ ಸ್ಪೆಷಲಿಸ್ಟ್ಗೆ ರುಮಟಾಲಜಿಸ್ಟ್ ಅಂತ ಹೇಳ್ತೀವಿ. ಆದರೆ ರುಮಟಾಲಜಿಸ್ಟ್ ಬೇರೆ ಕಂಡೀಷನ್ಸ್ ಜೊತೆನೂ ಡೀಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫೈಬ್ರೋಮಯಾಲ್ಜಿಯಾ ಪೇಷಂಟ್ಸ್ಗೆ ತುಂಬ ಜಾಸ್ತಿ ನೋವು ಇರುತ್ತೆ, ತಲೆನೋವು ಬರ್ಬೋದು, ತುಂಬ ಜಾಸ್ತಿ ಸುಸ್ತಾಗತ್ತೆ, ನಿದ್ದೆದು ತುಂಬ ಜಾಸ್ತಿ ಡಿಸ್ಟರ್ಬೆನ್ಸ್ ಇರುತ್ತೆ. ಆದರೆ ಈ ಕಾಯಿಲೆ ಆಟೋಇಮ್ಯೂನ್ ಡಿಸೀಸ್ ಅಂತ ಕನ್ಸಿಡರ್ ಮಾಡಲ್ಲ. ಬೇರೆ ಯಾವುದು ಸ್ಪೆಷಲಿಸ್ಟ್, ಸೊ ರುಮಟಾಲಜಿಸ್ಟ್ ಫೈಬ್ರೋಮಯಾಲ್ಜಿಯಾನು ಜನರಲಿ ಟ್ರೀಟ್ ಮಾಡ್ತಾರೆ. ಇದ್ರ ಜೊತೆಗೆ ಗೌಟ್ ಇಲ್ಲ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ಬಿಟ್ಟು ನಮ್ದು ಕೀಳಲ್ಲೆಲ್ಲ ಯೂರಿಕ್ ಆ್ಯಸಿಡ್ ತುಂಬ್ಕೊಂಡ್ಬಿಟ್ಟು ಅದರಿಂದ ನೋವು ಮತ್ತು ಊತ ಬರೋ ಕಾಯಿಲೆಗೆ ನಾವು ಗೌಟ್ ಅಂತ ಹೇಳ್ತೀವಿ. ಅದನ್ನು ರುಮಟಾಲಜಿಸ್ಟ್ ಡೀಲ್ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಆಸ್ಟಿಯೋ ಆರ್ಥ್ರೈಟಿಸ್. ಅದಂದರೆ ಏನು? ವಯಸ್ಸಾಗ್ತಾ ಆಗ್ತಾ ನಮ್ಮದು ಜಾಯಿಂಟ್ಸ್ ಅಂದರೆ ನಮ್ಮದು ಕೀಳುಗಳೆಲ್ಲ ಮೂವ್ಮೆಂಟ್ ಆಗ್ತಾ ನಮ್ಮದು ಮೂಳೆ ಸೌದೋಗತ್ತಲ್ಲ, ಅದಕ್ಕೆ ಡಿಜನರೇಟಿವ್ ಜಾಯಿಂಟ್ ಡಿಸೀಸ್ ಇಲ್ಲ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀನಿ. ಸೊ ಅದರದ್ದು ಟ್ರೀಟ್ಮೆಂಟಲ್ಲಿ ರುಮಟಾಲಜಿಸ್ಟ್ ಎಕ್ಸ್ಪರ್ಟ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಅವರು ಮೆಡಿಕಲ್ ಸ್ಪೆಷಲಿಸ್ಟ್. ಸೊ ನಿಮ್ಗೆ ಏನಾರ ಜಾಯಿಂಟ್ ಪ್ರಾಬ್ಲಮ್ಸ್ ಇದ್ದರೆ ಅವರು ಮೆಡಿಸಿನ್ಸ್ ಜೊತೆ ಟ್ರೀಟ್ ಮಾಡ್ತಾರೆ. ಅವಶ್ಯಕತೆ ಇದ್ದರೆ ಸರ್ಜರಿ ಇಲ್ಲ ಸರ್ಜಿಕಲ್ ಸ್ಪೆಷಲಿಸ್ಟ್ ಅವ್ರು ಬೇರೆ ಆರ್ಥೋಪೆಡಿಷನ್ಸ್ ಅವ್ರಿಗೂ ರೆಫರ್ ಮಾಡ್ಬೋದು. ಸೊ ಇದೆಲ್ಲ ಕಾಯಿಲೆಗಳು ಆಟೋಇಮ್ಯೂನ್ ಡಿಸೀಸಸ್ ಲೈಕ್ ರುಮಟಾಯ್ಡ್ ಆರ್ಥ್ರೈಟಿಸ್, ಲೂಪಸ್ ಆರ್ SLE, ಸೋರಿಯಾಟಿಕ್ ಆರ್ಥ್ರೈಟಿಸ್, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಪ್ಲಸ್ ನಾನ್ ಆಟೋಇಮ್ಯೂನ್ ಡಿಸೀಸಸ್ ಅಂದರೆ ಗೌಟ್, ಆಸ್ಟಿಯೋ ಆರ್ಥ್ರೈಟಿಸ್, ಫೈಬ್ರೋಮಯಾಲ್ಜಿಯಾ, ಇದೆಲ್ಲ ಕಾಯಿಲೆಗಳಿಗೆ ಟ್ರೀಟ್ ಮಾಡುವಂಥ ಮೆಡಿಕಲ್ ಸ್ಪೆಷಲಿಸ್ಟ್ಗೆ ರುಮಟಾಲಜಿಸ್ಟ್ ಅಂತ ನಾವು ಹೇಳೋದು. ರುಮಟಾಲಜಿಸ್ಟ್ನ ಯಾವಾಗ ಕಾಣಬೇಕು? ನಿಮಗೆ ತುಂಬ ಜಾಸ್ತಿ ಜಾಯಿಂಟ್ ಪೇನ್ ಇದೆ, ಕೀಳುಗಳಲ್ಲೆಲ್ಲ ನೋವಿದೆ, ಸುಮಾರು 6 ವಾರಕ್ಕಿಂತ ಜಾಸ್ತಿ ನೋವುಗಳು ನಡೀತಾ ಇದೆ, ನೋವು ಜೊತೆ ನಿಮಗೆ ಕೀಳಲ್ಲಿ ಊತನೂ ಕಾಣಿಸ್ತಾ ಇದೆ, ಬೆಳಗ್ಗೆ ಎದ್ದಾಗ ನಿಮ್ಮದು ಕೀಳುಗಳೆಲ್ಲ ಸ್ಟಿಫ್ ಆಗಿರುತ್ತೆ, ಅಂದರೆ ಮಡ್ಸೋಕ್ಕೇ ನಿಮಗೆ ಕಷ್ಟ ಆಗುತ್ತೆ, ಬೆರಳು ಮಡ್ಸೋಕ್ಕೇ ಕಷ್ಟ ಆಗುತ್ತೆ. ಅಂಥ ಸಿಚುವೇಷನಲ್ಲಿ ಡೆಫಿನೆಟ್ಲಿ ರುಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದ್ರ ಜೊತೆಗೆ ಜಾಯಿಂಟ್ ಪೇನ್ ಇಲ್ಲ ಕೀಳು ನೋವು ಜೊತೆಗೆ ನಿಮಗೆ ಬೇರೆ ಅಂಗಗಳಿಗೂ ತೊಂದರೆ ಇದೆ. ಫಾರ್ ಎಕ್ಸಾಂಪಲ್ ತುಂಬ ಜಾಸ್ತಿ ಕೂದಲು ಉದುರ್ಬಿಟ್ಟು ಹೇರ್ ಲಾಸ್ ಆಗ್ತಾ ಇದೆ, ಬಾಯಲ್ಲೆಲ್ಲ ಅಲ್ಸರ್ಸ್ ಆಗ್ತಾ ಇದೆ, ಇಲ್ಲ ಚರ್ಮದಲ್ಲಿ ರ್ಯಾಶ್ ಥರ ಎಲ್ಲ ಆಗ್ತಾ ಇದೆ. ಆ ಥರ ಸಿಚುವೇಶನ್ ಆದಾಗ ಇದು ಲೂಪಸ್ ಕಾಯಿಲೆ ಇರ್ಬೋದು ಅಂದ್ಬಿಟ್ಟು ರುಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಕೆಲವು ಸಿಚುವೇಶನ್ಸಲ್ಲಿ ಪೇಷಂಟ್ಸ್ಗೆ ಬೇಕಾದ ಥರ ತೊಂದರೆಗಳಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಫೀವರ್, ವೇಟ್ ಲಾಸ್, ಆಮೇಲೆ ಟೆಸ್ಟ್ ಎಲ್ಲ ಮಾಡಿದ್ರೆ ಏನು ತೊಂದರೆ ಕಾಣಿಸ್ತಾ ಇಲ್ಲ ಬೇರೆ ಡಾಕ್ಟರ್ಸ್ಗೆ ಗೊತ್ತಾಗ್ತಾ ಇಲ್ಲ ಏನು ತೊಂದರೆ ಇರ್ಬೋದು ಅಂತ. ಅಂಥ ಸಿಚುವೇಶನಲ್ಲೂ ನಿಮ್ಮ ಡಾಕ್ಟರ್ ರುಮಟಾಲಜಿಸ್ಟ್ನ ಮೀಟ್ ಮಾಡೋಕ್ಕೆ ಹೇಳ್ಬೋದು. ಸೊ ಈ ಥರ ಸಿಚುವೇಶನ್ಸಲ್ಲಿ ರುಮಟಾಲಜಿಸ್ಟ್ನ ಮೀಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮದು ಕಾಯಿಲೆ ಬೇಗ ಡಯಾಗ್ನೋಸ್ ಮಾಡಿಬಿಟ್ಟು ಅದಕ್ಕೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ನಿಮಗೆ ರೆಗ್ಯುಲರ್ ಆಗಿ ಕಾಯಿಲೆಗಳ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.